ಎಲ್ಲರಿಗೂ ನಮಸ್ತೆ ಮಾಸ್ಟರ್. ಹಾಗೆ ಈ ದಿನ ನಮ್ಮ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿಯವರ ಹುಟ್ಟುಹಬ್ಬದ ಕಾರಣ ಅವರಿಗೆ ಒಂದು ಸ್ಪೆಷಲ್ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತೆ ಒಂದು ವಿಷಾದಕರ ಸಂಗತಿ, ನಿನ್ನೆ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆದ ಜನರ ಒಂದು ನಿಮಿಷ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾ ನಾವು ಈ ದಿನದ ಕಾರ್ಯಕ್ರಮ ಶುರು ಮಾಡೋಣ. ಎಲ್ಲರೂ 1 ನಿಮಿಷ ಮೌನ ಧಾರಣೆ ಮಾಡೋಣ. ವಿತ್ ಯುವರ್ ಪರ್ಮಿಷನ್ ಶ್ರೀನಿವಾಸ್ ಸರ್ ಮತ್ತೆ ವೆಂಕಟರಮಣ ಸರ್. ಮೇಡಮ್, ಯಾರೋ ಹೇಳ್ತಾರ ಮನೆ ಒಳಗಡೆ ಬಂದ್ಬಿಟ್ಟು ಒಳಗಡೆ ಬರ್ಬೋದಾ ಅಂತ. ಹಂಗೆ ಆಲ್ರೆಡಿ ನೀವು ಕಾಶನ್ ಕೊಟ್ಬಿಟ್ಟಿದ್ದೀರಾ, ಮತ್ತೆ ಈಗ ಕೇಳಿದ್ರೆ ಪ್ರಯೋಜನ ಅಲ್ವಾ? ಆಯ್ತು, ಮೌನ ಮಾಡಿ. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ವೆಲ್ಕಮ್ ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಸರ್. ಮತ್ತೆ ಮತ್ತೊಮ್ಮೆ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿಯವರಿಗೆ, ಮತ್ತೆ ಮಹಾತಾರ್ ಬಾಬಾಜಿಯವರಿಗೆ, ಮತ್ತೆ ಈ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರೂಜಿಯವರಿಗೆ, ಮತ್ತೆ ನಮ್ಮ ತಾಯಿ ತಂದೆಯರಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮ ಶುರು ಮಾಡೋಣ. ನಾವು ಈ ದಿನ ಮಾತನಾಡೋ ಅದ್ಭುತವಾದ ವಿಷಯ ಏನಂದ್ರೆ, ಈಗಾಗಲೇ ನಾವುಗಳು ಇದನ್ನೆಲ್ಲ ಪಾಲಿಸ್ತಿದ್ದೇವೆ. ಅದೇನಂದ್ರೆ, ಅದೊಂದು ಅದ್ಭುತವಾದ ಡಯಟ್ ಬಗ್ಗೆ. ಪ್ರಪಂಚದಾದ್ಯಂತ ಒಂದು ವಿಶಿಷ್ಟವಾದ ಡಯಟ್ ಅಂದ್ರೆ ವರ್ಲ್ಡ್ಸ್ ಬೆಸ್ಟ್ ಡಯಟ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದರ ಹೆಸರೇ ಡಿಪ್ ಡಯಟ್ ಅಂತ. ಒಂದು ವಿಷಯ, ನಮ್ಮ ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಈ ಆಡು, ಹಸು, ಆಕಳು ನೋಡಿ, ಇವು ಬರೀ ಹುಲ್ಲು, ಹಿಂಡಿ, ಎಲೆ ಇವುಗಳನ್ನೇ ತಿಂದು ಅವು ಅಮೃತಕ್ಕೆ ಸಮಾನವಾದ ಹಾಲು ಕೊಡುತ್ತೆ. ಅದನ್ನ ತಿಂದೆ ಅದರ ಶರೀರನ ಸದೃಢವಾಗಿರಿಸಿಕೊಂಡಿದೆ. ಅದನ್ನ ನಾವು ಸಹ ಗಮನಿಸಿದ್ದೇವೆ. ಆದರೆ ನಾವು ಮನುಷ್ಯರು ನಮ್ಮದೇ ಆದಂತ ಅಹಂಕಾರದಿಂದ, ಅಂದ್ರೆ ನನ್ಗೆಲ್ಲ ಗೊತ್ತಿದೆ, ನಾನೇ ಬುದ್ಧಿವಂತ, ನಾನೇ ಜ್ಞಾನವಂತ ಅಂತೇಳಿ ನಿಸರ್ಗದಲ್ಲಿ ನಮಗಿಂತ ಹೆಚ್ಚು ಯಾರು ಇಲ್ಲ ಅಂತೇಳಿ ನಿಸರ್ಗದಲ್ಲಿ ಜೀವನ ಮಾಡುತ್ತಿರುವ ಪಶು ಪಕ್ಷಿಗಳನ್ನು ನೋಡಿದ್ರೆ ನಾವು ಅರ್ಥ ಮಾಡ್ಕೊಬಹುದು. ಅದರಿಂದ ನಾವು ಕಲಿಯೋದು ತುಂಬಾ 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 ಇದೆ. ಅದಕ್ಕೆ ನಮ್ಮಿಂದ ಏನು ಕಲಿಯುವಂಥದ್ದಿಲ್ಲ. ನಮಗೆ ಅದರ ಅಗತ್ಯ ಇದೆ. ನಾವುಗಳು ನಮ್ಮ ಜೀವನ ಸಾಗಿಸುವುದಕ್ಕೆ ಅವುಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಅವುಗಳ ಉತ್ಪನ್ನಗಳ ಮೇಲೆ ನಾವು ಜೀವನ ನಡೆಸುವಂತ ಪರಿಸ್ಥಿತಿ ನಮ್ದು. ಅದರಿಂದ ನಾವು ಕಲಿಯುವುದು ತುಂಬಾ ಇದೆ. ನಾವು ಜೀವನದಲ್ಲಿ ಎಲ್ಲ ಇದ್ದರೂ ಅಶಾಂತಿಯಿಂದ, ಅತೃಪ್ತಿಯಿಂದ ಇದ್ದೇವೆ. ಒಂದು ಸಸ್ಯ, ಒಂದು ಸಣ್ಣ ಇಲಿ ಅಬ್ಸರ್ವ್ ಮಾಡಿದ್ರು ಗೊತ್ತಾಗುತ್ತೆ, ಇಂತಹ ಸಣ್ಣ ಸಣ್ಣ ಜೀವಿಗಳು ಯಾವ ರೀತಿ ಬದುಕುತ್ತಿವೆ ಅಂತ ಕಂಡುಕೊಳ್ಳೋದು. ಅದೇ ಈ ರೀತಿ ಡಯಟ್ ಅನ್ನು ಕಂಡುಹಿಡಿಯುವಾಗ ಅಬ್ಸರ್ವ್ ಮಾಡಿರೋದು ಏನೆಂದ್ರೆ, ಈ ಆನೆ, ಹಸು, ಆಕಳು, ಕುರಿ
ಇವುಗಳು ಬರೀ ಹುಲ್ಲು ತಿನ್ನುತ್ತದೆ. ಈ ಹುಲ್ಲು ಎಲ್ಲಿಂದ ಬರುತ್ತೆ? ಇದು ಭೂಮಿಯಲ್ಲಿ ಅಂದ್ರೆ ನೆಲದಲ್ಲಿ ಸಿಗುವಂಥದ್ದು. ಅದರಲ್ಲಿ ಎಲ್ಲ ಮಿನರಲ್ಸು, ಪ್ರೋಟೀನ್ಸು ಇರೋದ್ರಿಂದ ಅವುಗಳ ದೇಹವು ಸದೃಢವಾಗಿದೆ. ಅದರಿಂದ ಅವು ಯಾವ ಹಾಸ್ಪಿಟ್ಲ್ಗಾಗ್ಲಿ, ಯಾವ ಕ್ಲಿನಿಕ್ ಆಗಿ, ಯಾವ ಡಾಕ್ಟರ್ ಹತ್ರ ಆಗಿ ಹೋಗದೆ ಜೀವನ ಮಾಡ್ತಿರ್ಬೇಕಾದ್ರೆ, ಅಂದ್ರೆ ನಿಸರ್ಗದಿಂದ ಬೆಳೆದ ಹುಲ್ಲು, ಸೂರ್ಯನ ಶಕ್ತಿ, ಭೂಮಿಯಿಂದ ಬರುವಂತ ನೀರು, ಲವಣಗಳು, ಗಾಳಿಯಿಂದ ಬರೋ ಆಕ್ಸಿಜನ್ ಇವಿಷ್ಟನ್ನೇ ಉಪಯೋಗಿಸ್ಕೊಂಡು ಪ್ರತಿ ಜೀವಿ ಬದುಕ್ತಿದೆ. ನಮ್ಮಿಂದ ಯಾಕೆ ಆಗ್ತಾ ಇಲ್ಲ? ಅಂದ್ರೆ ನಾವು ಯಾವುದೇ ರೀತಿಯ ನಿಸರ್ಗ ಪಾಲನೆ ಮಾಡ್ತಾ ಇಲ್ಲ. ನಿಸರ್ಗಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀವಿ. ನಿಸರ್ಗದಲ್ಲಿ ಸಿಗುವ ಆಹಾರ ಒಂದು ದಿನ ಪೂರ್ತಿ ತಿಂದು ನೋಡಿದ್ರೆ ನಮಗೂ ತಿಳಿಯುತ್ತೆ ನಮ್ಮ ದೇಹ ಎಷ್ಟು ಹಗುರವಾಗಿರುತ್ತೆ. ಅಂದ್ರೆ ದೇಹ ಚೆನ್ನಾಗಿದ್ರೆ ಮನಸ್ಸು ಹಗುರ ಆಗುತ್ತೆ, ಮನಸ್ಸು ಶಾಂತ ರೀತಿಯಿಂದ ಇರುತ್ತೆ. ಮನಸ್ಸು ಎಷ್ಟು ಹಗುರವಾಗಿರುತ್ತೋ ಅಷ್ಟೇ ನಾವು ಆನಂದಮಯವಾಗಿಯೂ ಇರ್ತೀವಿ. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಎಲ್ಲ ರೀತಿಯಿಂದಲೂ ನಾವು ಇರ್ತೀವಿ. ನಿಸರ್ಗದಲ್ಲಿ ಸಿಗೋ ಆಹಾರ ಡೈರೆಕ್ಟ್ ಆಗಿ ತಿಂದರೂ ನಮಗೆ ಯಾವ ತೊಂದರೆಗಳು ಇರೋದಿಲ್ಲ. ಅದು ಇಂಥ ಭಯಾನಕ ಕಾಯಿಲೆಗಳು ನಾವು ನೋಡೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ಈ ನಡುವೆ ಎಲ್ಲಿ ನೋಡಿದ್ರು ಹಾಸ್ಪಿಟಲ್ಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, 100 ಬೆಡ್ಸು, 200 ಬೆಡ್ಸು, ಈ ತರ ಪ್ರತಿ ಗಲ್ಲಿಯಲ್ಲೂ ಓಪನ್ ಆಗ್ತಾ ಇದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಸರ್ಕಾರವೇ ಇವುಗಳನ್ನ ಪ್ರೇರೇಪಿಸುತ್ತಿವೆ, ಪ್ರೋತ್ಸಾಹಿಸುತ್ತಿವೆ. ಸರ್ಕಾರ ಹೇಳಿಕೊಡ್ಬೇಕಾದ ವಿಷಯ ಅಂದ್ರೆ ಜೀವನ ವಿಧಾನ, ಆಹಾರ ಧಾನ್ಯಗಳ ಬಗ್ಗೆ ತಿಳುವಳಿಕೆ, ಅದನ್ನು ಸೇವಿಸೋದ್ರ ಬಗ್ಗೆ ಇವೆಲ್ಲ ನಮ್ಗೆ ತಿಳಿಸ್ಕೊಟ್ರೆ ನಮ್ಗೆ ಯಾವ ಆಸ್ಪತ್ರೆನೂ ಬೇಕಾಗುವುದಿಲ್ಲ. ನೋಡಿ, ಯಾವ ಜೀವ ಜಂತುಗಳು ಆಸ್ಪತ್ರೆಗೆ ಹೋಗ್ತದೆ ಹೇಳಿ ಸ್ನೇಹಿತರೆ? ಅದೇ ಹೋಗೋದಿಲ್ಲ ಅಂದ್ಮೇಲೆ ನಾವ್ಯಾಕೆ ಹೋಗ್ಬೇಕು? ಯಾವಾಗ ನಾವುಗಳು ಜೀವ ಜಂತುಗಳು ಹಾಗೆ ನಡ್ಕೊಳ್ತೇವೋ ಆಗ ನಾವು ಆರೋಗ್ಯವಾಗಿ ಇರಬಹುದು. ಸೊ ಈ ಆಹಾರ ವಿಧಾನವನ್ನು ಈ ಜೀವನ ಶೈಲಿಯನ್ನು ನಮ್ಮ ಸನಾತನ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಕೇಂದ್ರಗಳನ್ನು ಓಪನ್ ಮಾಡಬೇಕು, ಸೆಂಟರ್ಗಳನ್ನು. ನಮ್ಮ ಸರ್ಕಾರ ಮಾಡಬೇಕಾಗಿರೋದು ಅದು. ಅವರಿಗೆ ನಮ್ಮ ಮೇಲೆ, ಅಂದರೆ ತನ್ನ ಪ್ರಜೆಗಳ ಮೇಲೆ ಅಕ್ಕರೆ ಇದ್ರೆ ಅವುಗಳು ಇಂತಹ ಸಮಗ್ರ ಸ್ವಾಸ್ಥ್ಯ ಕೇಂದ್ರಗಳನ್ನು ಓಪನ್ ಮಾಡಬೇಕು. ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಮತ್ತೆ ಸಿಟಿಗಳಲ್ಲೂ ಸಹ ಇದು ಪ್ರಚಾರ ಮಾಡಬೇಕು. ಜೀವನ ಶೈಲಿ, ಆರೋಗ್ಯ ಶೈಲಿ ಮತ್ತು ಜೀವಿಸುವ ವಿಧಾನ, ನ್ಯಾಯಬದ್ಧವಾಗಿ ಯಾವ ರೀತಿಯಲ್ಲಿ ನಡ್ಕೋಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ಹೇಗೆ ಧ್ಯಾನ ಮಾಡಬೇಕು, ಇಂತಹ ಪದ್ಧತಿಗಳನ್ನು ತಿಳಿಸ್ಕೊಟ್ರೆ ಸಾಕು. ನಮಗೆ ಯಾವ ಆಸ್ಪತ್ರೆ ಆಗಲಿ, ಯಾವ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಯಾವ ಉಚಿತ ಔಷಧಿಗಳಾಗಲಿ ಬೇಕಾಗಿಲ್ಲ. ಇದನ್ನು ಅವರು ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸ್ಕೊಂಡ್ರೂ ಸರಿ, ನಾವೆಲ್ಲರೂ ಔಷಧರಹಿತ ಆರೋಗ್ಯವಂತ ಜೀವನ ನಡೆಸಬಹುದು.
ಈ ಡಯಟ್ ಕಂಡು ಹಿಡಿಯೋದಕ್ಕೆ ಮೊದಲು ಅವರು ಒಂದು ನಿಮಿಷ, ಸಾರಿ ಪ್ಲೀಸ್. ಈ ಈ ಆರೋಗ್ಯಕರ ಜೀವನಕ್ಕಾಗಿ ಸಮತೋಲಿತ ಪೋಷಣೆಯನ್ನ ಡಿಪ್ ಆಹಾರ ಕ್ರಮ ಹೇಗೆ ಉತ್ತೇಜಿಸುತ್ತದೆ ಎಂಬುದನ್ನು ತಿಳಿಯೋಣ. ಈ ಡಿಪ್ ಡಯಟ್ ಅಂದ್ರೆ ಏನು? ಜನರು ಆರೋಗ್ಯಕರ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ಒಬ್ರು ಡಾಕ್ಟರ್ ಬಿಸ್ವರೂಪ್ ರಾಯ್ ಚೌಧರಿ ಅವರು ಡಿಪ್ ಆಹಾರ ಯೋಜನೆಯನ್ನು ರೂಪಿಸಿದರು. ಅದಕ್ಕಾಗಿಯೇ ಡಿಪ್ ಆಹಾರವನ್ನು ಡಾಕ್ಟರ್ BRC ಆಹಾರ ಪದ್ಧತಿ ಎಂದು ಕರೆಯುತ್ತಾರೆ. ಈ ಡಯಟ್ ಕಂಡು ಹಿಡಿಯುವುದಕ್ಕೂ ಮೊದಲು ಅವರು ಒಂದು ಚೈನಾ ಸ್ಟಡಿ ಅಂತ ಒಂದು ಅದ್ಭುತವಾದ ಸ್ಟಡಿ ಮಾಡಿದ್ರು. ಅದಕ್ಕೆ ಒಂದು ಪ್ರಮುಖವಾದ ಸೈಂಟಿಸ್ಟ್, ಅವರ ಹೆಸರು ಡಾಕ್ಟರ್ ಕಾಲಿನ್ ಕ್ಯಾಂಪಬೆಲ್. ಇವರು ಒಂದು ಚೀಫ್ ಸೈಂಟಿಸ್ಟ್. ಇವರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ನ್ಯೂಟ್ರಿಷನ್ಗೂ ಈ ಕಾಯಿಲೆಗಳಿಗೂ ಏನ್ ಸಂಬಂಧ ಇದೆ ಅಂತ ಹೇಳಿ ಸ್ಟಡಿ ಮಾಡಿದ್ರು. ಮತ್ತು ವಿಧ ವಿಧ ಕಾಯಿಲೆಗಳಿಗೆ ಹೇಗೆ ನೇರ ಸಂಬಂಧ ಇದೆ ಅಂತ ತಿಳ್ಕೊಳ್ಳಲು ಒಂದು 25,000 ಜನರನ್ನು 3 ಬೇರೆ ಬೇರೆ ದೇಶಗಳಲ್ಲಿ ಸೇರಿಸ್ಕೊಂಡು 2004ರಲ್ಲಿ ಒಂದು ಸ್ಟಡಿ ಮಾಡಿದ್ರು. ಈ ಕಾರ್ನೆಟ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತೆ ಚೈನೀಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಸೇರ್ಕೊಂಡು ಒಂದು ಈ ಡಯಟ್ ಕಂಡುಹಿಡಿದ್ರು. ಅದೇ ಡಿಸಿಪ್ಲಿನ್ಡ್ ಅಂಡ್ ಇಂಟೆಲಿಜೆಂಟ್ ಪರ್ಸನ್ಸ್ ಡಯಟ್, ಅದೇ ಡಿಪ್ ಡಯಟ್. ಅವರ ಈ ಆಹಾರ ಪದ್ಧತಿಯಲ್ಲಿ ಹಣ್ಣುಗಳು, ತರಕಾರಿಗಳು ಮತ್ತು ಬೀಜಗಳಂತ ನೈಸರ್ಗಿಕ ಸಂಸ್ಕರಿಸದ ಆಹಾರ ತಿನ್ನಲು ನಮಗೆ ಕಲಿಸುತ್ತೆ. ಈ ಆಹಾರ ನಮ್ಮ ದೇಹಕ್ಕೆ ಹಾನಿಯಾಗದಂತೆ ನಮಗೆ ಅಗತ್ಯವಿರುವ ಶಕ್ತಿಯನ್ನು ನೀಡುತ್ತೆ. ಈ ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಜನರು ಬಲಶಾಲಿ ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತೆ. ಸಮತೋಲಿತ ಪೋಷಣೆ ಏಕೆ ಮುಖ್ಯ? ಸಮತೋಲಿತ ಪೋಷಣೆ ಎಂದರೆ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವಿಸುವುದು. ಇದು ದೇಹವು ಆರೋಗ್ಯವಾಗಿರಲು ಅಗತ್ಯವಿರುವ ಜೀವಸತ್ವಗಳು, ಖನಿಜಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ ಇವುಗಳನ್ನು ಪಡೆಯಲು ಸಹಾಯ ಮಾಡುತ್ತೆ. ನಾವು ಹೆಚ್ಚು ಜಂಕ್ ಫುಡ್ ಅಥವಾ ಸಂಸ್ಕರಿಸಿದ ಆಹಾರವನ್ನು ಸೇವಿಸಿದರೆ ನಮ್ಮ ದೇಹವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಡಿಪ್ ಆಹಾರವು ನಮಗೆ ಬುದ್ಧಿವಂತ ಆಹಾರ ಆಯ್ಕೆಗಳನ್ನು ಮಾಡಲು ಮತ್ತು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಒಂದು ಸೆಕೆಂಡ್ ಮಾಸ್ಟರ್, ಸ್ವಲ್ಪ ನೀರು ಕುಡಿತೀನಿ. ಮೇಡಮ್ ಇನ್ನ ಎಷ್ಟೊತ್ತಿದೆ? ಆಯ್ತು, ಇನ್ನೊಂದು 2-3 ನಿಮಿಷ. ಡಿಪ್ ಆಹಾರ ಕ್ರಮವನ್ನು ಅನುಸರಿಸಲು ಹಂತ ಹಂತದ ಮಾರ್ಗದರ್ಶಿ ಹೇಗೆಂದರೆ ನೋಡಿ, ಬೆಳಗಿನ ಉಪಹಾರ ಬೆಳಿಗ್ಗೆ 7ರಿಂದ 9 ಗಂಟೆ ಒಳಗಡೆ ಮುಗಿಸ್ಬೇಕು. ನಾವು ಅದರಲ್ಲಿ 2 ಪ್ಲೇಟ್ ಇಟ್ಕೋಬೇಕು. ಅದರಲ್ಲಿ 1 ಪ್ಲೇಟಲ್ಲಿ ನಮ್ಮ ದೇಹದ ತೂಕ ಇಂಟು 10 ಗ್ರಾಂ, ಋತುಮಾನದ ಹಣ್ಣುಗಳು 3ರಿಂದ 5 ವಿಧಗಳು, ಮತ್ತು 2ನೇ ಪ್ಲೇಟಲ್ಲಿ ಯಾವುದೇ ಸಾಮಾನ್ಯ ಮನೆ ಊಟ
ಅಂದ್ರೆ ರಾಗಿ ವಿಧಾನಗಳು, ಅವಲಕ್ಕಿ, ಉಪ್ಮಾ ಇಂಥದ್ದು. ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೆ ಊಟ ಮುಗಿಸ್ಬೇಕು. ಅದರಲ್ಲಿ ಪ್ಲೇಟ್ 1ರಲ್ಲಿ ದೇಹದ ತೂಕ ಇಟ್ಟು 5 ಗ್ರಾಂ ಋತುಮಾನದ ತರಕಾರಿ, ಸಲಾಡ್ 3ರಿಂದ 5 ವಿಧಾನ. ಪ್ಲೇಟ್ 2ರಲ್ಲಿ ಯಾವುದೇ ಸಾಮಾನ್ಯ ಊಟ ಅಥವಾ ರಾಗಿ ಪಾಕ ವಿಧಾನಗಳು, ಕಿಚಡಿ, ಚಪಾತಿ, ಪಲ್ಯ ಇತ್ಯಾದಿ. ರಾತ್ರಿ ಊಟ ಸೂರ್ಯಾಸ್ತಕ್ಕೂ ಮುನ್ನ ಪ್ಲೇಟ್ 1 ದೇಹದ ತೂಕ ಇಂಟು 10 ಗ್ರಾಂ ಋತುಮಾನದ ಹಣ್ಣುಗಳು ಮತ್ತು ತರಕಾರಿ, ಸಲಾಡ್ 3ರಿಂದ 5 ವಿಧಗಳು. ಪ್ಲೇಟ್ 1 ಮತ್ತೆ ದೇಹದ ತೂಕ ಇಂಟು 5 ಗ್ರಾಂ ಋತುಮಾನದ ಹಣ್ಣುಗಳು ಮತ್ತು ತರಕಾರಿ, ಸಲಾಡ್ 3ರಿಂದ 5 ವಿಧಗಳು. ಅದು ಊಟದ ಜೊತೆಗೆ. ಮತ್ತೆ ಮನೆಯಲ್ಲಿ ತಯಾರಿಸಿದ ತರಕಾರಿ ಸೂಪು. ಇದರಲ್ಲಿ ಗಮನಿಸಿ, ಪ್ಲೇಟ್ 1 ಮತ್ತು ಪ್ಲೇಟ್ 2 ನಡುವೆ ಯಾವುದೇ ಅಂತರವಿರಬಾರದು. ನೀವು ಪ್ಲೇಟ್ 1 ಮುಗಿಸಿದ ತಕ್ಷಣ ನೀವು ಪ್ಲೇಟ್ 2 ತಿನ್ನಲು ಪ್ರಾರಂಭಿಸಬೇಕು. ನಿಮ್ಮ ಮುಖ್ಯ ಊಟಕ್ಕೂ ಮೊದಲು ಪ್ಲೇಟ್ 1 ಅಂದ್ರೆ ಹಣ್ಣು ಮತ್ತು ತರಕಾರಿ, ಸಲಾಡ್ ಏಕೆ ತಿನ್ನಬೇಕು? ಇವುಗಳು ಸ್ವಯಂ ಗುಣಪಡಿಸುವಿಕೆಯನ್ನು ಉತ್ತೇಜಿಸುವ ಜೀವಂತ ಕಣ್ವಗಳನ್ನು ಹೊಂದಿರುತ್ತವೆ ಮತ್ತು ಜೀರ್ಣಿಸಿಕೊಳ್ಳಲು ತುಂಬಾ ಸುಲಭ. ಕಚ್ಚಾ ಹಣ್ಣುಗಳು ಮತ್ತು ತರಕಾರಿಗಳು ದೇಹದಲ್ಲಿ ಕ್ಷಾರೀರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದು ನೈಸರ್ಗಿಕ ಗುಣಪಡಿಸುವಿಕೆಯನ್ನು ಬೆಂಬಲಿಸುತ್ತೆ. ನೈಟ್ರಿಕ್ ಆಸಿಡ್ ಮಟ್ಟ ಹೆಚ್ಚಾಗುತ್ತೆ. ಇದು ರಕ್ತನಾಳಗಳಲ್ಲಿ ಅಡಚಣೆಗಳನ್ನು ನಿವಾರಿಸಲು ಮತ್ತು ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತೆ. ಅವು ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ನಮ್ಮ ದಿನವನ್ನು ಹಣ್ಣುಗಳೊಂದಿಗೆ ಪ್ರಾರಂಭಿಸಿ ವಿವಿಧ ರೀತಿಯ ಕಾಲೋಚಿತ ಹಣ್ಣುಗಳನ್ನು ತಿನ್ನಲು ಯತ್ನಿಸೋಣ. ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಮೊದಲು ತರಕಾರಿಗಳನ್ನು ಸೇವಿಸಿ, ಲಘು ಊಟ ಮಾಡಿ, ಬೇಗ ಊಟ ಮಾಡಿ. ಊಟದ ನಡುವೆ ಹಸಿವಾದರೆ ಕೆಲವು ಉತ್ತಮ ತಿಂಡಿಗಳು ಲೈಕ್ ಬೀಜಗಳು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸು, ಎಳೆನೀರು, ಹುರಿದ ಅಥವಾ ಬೇಯಿಸಿದ ಬಟಾಣಿ ಮತ್ತು ಬೀನ್ಸ್ ಇತ್ಯಾದಿ. ಡಿಪ್ ಆಹಾರದ ಯೋಜನೆಯನ್ನು ಅನುಸರಿಸುವುದು ಆರೋಗ್ಯಕರವಾಗಿರಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಇದರಿಂದ ಜೀರ್ಣಕ್ರಿಯೆಯು ಸುಧಾರಿಸುತ್ತೆ, ನಮ್ಮನ್ನು ಹೆಚ್ಚು ಶಕ್ತಿಯುತವಾಗಿರಿಸುತ್ತೆ. ಜಂಕ್ ಫುಡ್ ತಿಂದ ನಂತರ ದಣಿ ಉಂಟು ಮಾಡುತ್ತೆ. ಶಿಸ್ತುಬದ್ಧ ಮತ್ತು ಬುದ್ಧಿವಂತ ವ್ಯಕ್ತಿಯ ಆಹಾರ ಯೋಜನೆಯು ನೈಸರ್ಗಿಕವಾಗಿ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ, ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ. ಡಿಪ್ ಆಹಾರ ಯೋಜನೆಯಲ್ಲಿ ನಾವು ತಿನ್ನಬಾರದ ಕೆಲವು ಆಹಾರಗಳು ಯಾವುವೆಂದರೆ ಮಾಂಸ, ಎಲ್ಲ ರೀತಿಯ ಹಾಲಿನ ಉತ್ಪನ್ನಗಳು, ಪ್ಯಾಕ್ ಮಾಡಿದ ಮತ್ತು ಸಂಸ್ಕರಿಸಿದ ಆಹಾರಗಳು, ಚಿಪ್ಸು, ಕುಕೀಸು, ಸಕ್ಕರೆ ಪಾನೀಯಗಳು, ಮದ್ಯ ಮತ್ತು ತಂಪು ಪಾನೀಯಗಳು. ಈ ಆಹಾರಗಳು ಸಮತೋಲಿತ ಪೋಷಣೆಯನ್ನು ಒದಗಿಸುವುದಿಲ್ಲ ಮತ್ತು ಅವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದು. ಡಿಪ್ ಆಹಾರ ಸೇವಿಸುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವುದರ ಜೊತೆಗೆ ಬೊಜ್ಜು ಮತ್ತು ತೂಕ ಇಳಿಸಿಕೊಳ್ಳಲು ಈ ಆಹಾರ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿದೆ.